ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ನಮ್ಮ ಮುಂದಿನ ಎಲ್ಲ ವಿಡಿಯೋಸ್ಗಳಿಗಾಗಿ. ಹಾಯ್ ಫ್ರೆಂಡ್ಸ್, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ಬೀಟಾ ವರ್ಷನ್ಸ್ ಬಗ್ಗೆ. ಅಂದರೆ ಈಗ ಯೂಶಲಿ ನಾವು ಯೂಸ್ ಮಾಡೋಂಥ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಅಥವಾ ಯಾವುದೇ ಕ್ರೋಮ್ ಈ ಥರ ಯಾವುದೇ ಒಂದು ಆ್ಯಪ್ಸ್ ಇರಲಿ ಅದ್ರ ಬಗ್ಗೆ ಫಸ್ಟ್ ಒಂದು ಬೀಟಾ ವರ್ಷನ್ನ ರಿಲೀಸ್ ಮಾಡ್ತಾರೆ. ಅದಾದ ನಂತರ ಅದು ನಾರ್ಮಲಿ ನಾವೆಲ್ಲ ಯೂಸ್ ಮಾಡೋಂಥ ವರ್ಷನ್ಸ್ಗೆ ಅಪ್ಡೇಟ್ ಮಾಡ್ತಾರೆ. ಅದಕ್ಕೂ ಮುಂಚೆ ಬೀಟಾ ವರ್ಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಬೀಟಾ ವರ್ಷನ್ಸ್ ಅಂದರೆ ಯಾವುದಾದ್ರೂ ಒಬ್ಬ ಒಂದು ಆ್ಯಪ್ಸ್ ಬಗ್ಗೆ ಅವರು ಒಂದು ಟೆಸ್ಟಿಂಗ್ ಪರ್ಪಸ್ ಬಿಡೋ ಅಂಥದ್ದು, ಅಂದರೆ ಟೆಸ್ಟ್ ಮಾಡೋಕ್ಕೆ ಒಂದು ಅಪ್ಡೇಟ್ ಬಿಡ್ತಾರೆ. ಅದು ಬೀಟಾ ವರ್ಷನ್ ಅಲ್ಲಿ ಸಿಗುತ್ತೆ, ಬಟ್ ರೆಗ್ಯುಲರ್ ಅಲ್ಲಿ ಅದು ನಮಗೆ ಸಿಗಲ್ಲ. ಅಲ್ಲಿ ಎಲ್ಲರ ಕಡೆಯಿಂದ ಫೀಡ್ಬ್ಯಾಕ್ ತೊಗೊಂಡು ಅದು ಅವ್ರಿಗೆ ಕರೆಕ್ಟ್ ಇದೆ, ಮಾಡ್ಬೋದು, ಈ ಥರ ವರ್ಷನ್ ನಾವು ಅಪ್ಡೇಟ್ ಮಾಡ್ಬೋದು ಅಂತ ಫೀಡ್ಬ್ಯಾಕ್ ತೊಗೊಂಡ ನಂತರ ಅದೆಲ್ಲ ಓಕೆ ಅನ್ಸಿದ್ರೆ ಅವರು ಆಮೇಲೆ ಅದನ್ನು ನಾವು ನಾರ್ಮಲ್ ಯೂಸ್ ಮಾಡೋಂಥ ವರ್ಷನ್ಸ್ಗೆ ಅಪ್ಡೇಟ್ ಮಾಡ್ತಾರೆ. ಇದರಿಂದ ಅವ್ರ ಉಪಯೋಗ ಏನಪ್ಪ ಅಂದರೆ ಡೈರೆಕ್ಟಾಗಿ ಅವರು ನಾವು ಲೈವಲ್ಲಿರೋಂಥ ಆ್ಯಪ್ಗೆ ಅಪ್ಡೇಟ್ ಮಾಡೋದ್ರಿಂದ ಅವ್ರಿಗೆ ಸ್ವಲ್ಪ ಟ್ರಬಲ್ ಆಗ್ಬೋದು. ಸೊ ಆ ಕಾರಣಕ್ಕೆ ಏನು ಮಾಡ್ತಾರೆ, ಫಸ್ಟ್ ಟೆಸ್ಟ್ ಮಾಡ್ತಾರೆ. ನಮ್ಮ ಹತ್ರ ಯೂಸರ್ಸ್ ಯಾರ್ಯಾರು ಆ್ಯಪ್ಸ್ನ ಯೂಸ್ ಮಾಡ್ತಾರೋ ಅವ್ರ ಹತ್ರ ಟೆಸ್ಟರ್ಸ್ ಅಂತ ಅಂತಾರಲ್ಲ, ಅವ್ರ ಕಡೆಯಿಂದ ಫೀಡ್ಬ್ಯಾಕ್ ತೊಗೊತಾರೆ. ಕರೆಕ್ಟ್ ಇದೆ ಅನಿಸಿದ್ರೆ ಆ ನಂತರ ನಮಗೆ ರೆಗ್ಯುಲರ್ಗೆ ಅಪ್ಡೇಟ್ ಮಾಡ್ತಾರೆ. ಡೈರೆಕ್ಟ್ ಅಪ್ಲೋಡ್ ಮಾಡಿದ್ರೆ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು, ಅದರ ಫೀಚರ್ ಗೊತ್ತಾಗದೇ ಇರ್ಬೋದು. ಈ ಕಾರಣಕ್ಕೆ ಡೈರೆಕ್ಟಾಗಿ ಅವರು ಲೈವ್ ವರ್ಷನಲ್ಲಿ ಅಪ್ಡೇಟ್ ಮಾಡಲ್ಲ. ಇದು ಫಾರ್ ಎಕ್ಸಾಂಪಲ್ ಈಗ ವಾಟ್ಸಪ್ ನೋಡೋಣ. ವಾಟ್ಸಪ್ ಬೀಟಾ ವರ್ಷನ್ ನಾವು ಯಾವ ಥರ ಅಪ್ಡೇಟ್ ಮಾಡಬೇಕಂದ್ರೆ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲೋಗ್ಬಿಟ್ಟು ವಾಟ್ಸಪ್ ಅಂತ ಟೈಪ್ ಮಾಡಿ. ವಾಟ್ಸಪ್ ಆದ ನಂತರ ಇಲ್ಲಿ ನಿಮಗೆ ಬ್ರಾಕೆಟ್ ಒಳಗಡೆ ಬೀಟಾ ಅಂತ ಬರುತ್ತೆ. ಇದನ್ನು ನೀವು ಚೆಕ್ ಮಾಡ್ಬೋದು. ಇದು ಬೀಟಾ ವರ್ಷನ್ ಅಂತ ಬ್ರಾಕೆಟ್ ಒಳಗಡೆ ಇರೋದು. ನಾನು ಆಲ್ರೆಡಿ ಬೀಟಾ ಟೆಸ್ಟರ್ ಆಗಿರೋದ್ರಿಂದ ಯು ಆರ್ ಎ ಬೀಟಾ ಟೆಸ್ಟರ್ ಫಾರ್ ದಿಸ್ ಆ್ಯಪ್ ಅಂತ ಬರ್ತಿದೆ. ನೀವು ಆಗಬೇಕಂದ್ರೆ, ನೀವು ಬೀಟಾ ಟೆಸ್ಟರ್ ಆಗಬೇಕಂದ್ರೆ ಕೆಳಗಡೆ ಬನ್ನಿ. ಇಲ್ಲಿ ಯು ಆರ್ ಎ ಬೀಟಾ ಟೆಸ್ಟರ್ ಅಂತ ಇದೆ. ನನಗಿಲ್ಲಿ ಲೀವ್ ಅಂತ ಆಪ್ಷನ್ ಇದೆ. ಬಟ್ ಯಾರು ಬೀಟಾ ಟೆಸ್ಟರ್ ಆಗಿರಲ್ಲ ಅವ್ರಿಗೆ ಜಾಯಿನ್ ಅಂತ ಇರುತ್ತೆ. ನಾನು ಜಾಯಿನ್ ಆಗಿರೋದ್ರಿಂದ ನನಗೆ ಲೀವ್ ಅಂತ ಬರ್ತಿದೆ. ನೀವು ಜಾಯಿನ್ ಆದರೆ ಇಮಿಡಿಯೇಟಾಗಿ ನಿಮಗೆ ಒಂದು 1 hour ಅಥವಾ ಇಮಿಡಿಯೇಟಾಗೂ ಬರ್ಬೋದು. ಇಲ್ಲಿ ಮೇಲ್ಗಡೆ ಯು ಆರ್ ಎ ಬೀಟಾ ಟೆಸ್ಟರ್ ಫಾರ್ ದಿಸ್ ಆ್ಯಪ್ ಅಂತ ಬರುತ್ತೆ. ಸೊ ಅದನ್ನು ನೀವು ಬೀಟಾ ಟೆಸ್ಟರ್ ಆದರೆ ನಿಮಗೆ ಯಾವುದೇ ವಾಟ್ಸಪ್ಪಿಂದ ಹೊಸ ಅಪ್ಡೇಟ್ ಬರಲಿ, ಈಗ ರೀಸೆಂಟಾಗಿ ಪಿನ್ ಮಾಡೋ ಆಪ್ಷನ್ ಬಂತು, ಆಮೇಲೆ ಸರ್ಚ್ ಮಾಡೋ ಆಪ್ಷನ್ ಬಂತು, ಆಮೇಲೆ ಎಮೋಜಿಸ್ ಬಂತು, ಈ ಥರ ಯಾವುದೇ ಅಪ್ಡೇಟ್ ಬರಲಿ ತಕ್ಷಣ ನಿಮಗೆ ಒಂದು ಮೆಸೇಜ್, ನಿಮಗೆ ಇಂಟಿಮೇಷನ್ ಬಂದುಬಿಡುತ್ತೆ. ಅದೇ ನೀವು ಬೀಟಾ ಟೆಸ್ಟರ್ ಆಗಿಲ್ಲ ಅಂದರೆ ಇದೆಲ್ಲ ಸಕ್ಸಸ್ ಆದ ನಂತರ ನಿಮಗೆ ರೆಗ್ಯುಲರ್ ವಾಟ್ಸಪ್ಪಲ್ಲಿ ಬರುತ್ತೆ. ಇದೇ ಡಿಫ್ರೆನ್ಸು ವಾಟ್ಸಪ್ ಮತ್ತು ವಾಟ್ಸಪ್ ಬೀಟಾ ವರ್ಷನ್ಗೆ. ನಿಮಗೆ ಬೇಡ ಯಾವ ಕ್ಷಣದಲ್ಲಾದರೂ ನಿಮಗೆ ವಾಟ್ಸಪ್ ಬೀಟಾ ನನಗೆ ಬೇಡ, ನಾನು ರಿಮೂವ್ ಮಾಡಬೇಕಂದ್ರೆ ವಾಪಸ್ ಇಲ್ಲಿ ಕೆಳಗಡೆ ಬಂದು ಲೀವ್ ಅಂತ ಕೊಟ್ಟರೆ ಮುಗೀತು. ಅದು ನೀವು ಅಲ್ಲಿಂದ ಲೀವ್ ಆಗಿಬಿಟ್ಟು ರೆಗ್ಯುಲರ್ ವರ್ಷನ್ಗೆ ಹೋಗ್ತೀರಾ. ಇದನ್ನು ಅಪ್ಡೇಟ್ ಬೇಕಾದ್ರೆ ನೀವು ಯಾವಾಗ ಅಪ್ಡೇಟ್ ಕೇಳುತ್ತೋ ಅವಾಗ ಯೂಶ್ವಲಿ ಮಾಡ್ಕೊತಾ ಇರ್ಬೋದು. ಇದು ವಾಟ್ಸಪ್ಗೆ. ಅದೇ ಥರ ಟ್ವಿಟರು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲದಕ್ಕೂ ಸಹ ಇದೇ ಥರ ಬೀಟಾ ವರ್ಷನ್ಸ್ ಇರುತ್ತೆ. ಇದನ್ನು ಯೂಸ್ ಮಾಡ್ಕೊಂಡು ಅವರು ಸಹ ನಮ್ಮ ಕಡೆಯಿಂದ ಟೆಸ್ಟರ್ಸ್ ಕಡೆಯಿಂದ ಫೀಡ್ಬ್ಯಾಕ್ ತೊಗೊತಾರೆ, ಯೂಸರ್ಸ್ ಕಡೆಯಿಂದ. ಅವರು ಅದ್ರ ಮೇಲೆ ವರ್ಕ್ ಮಾಡಿ ಅದನ್ನು ಲಾಂಚ್ ಮಾಡೋದಾ ಬೇಡ, ಅಪ್ಡೇಟ್ ಮಾಡೋದಾ ಬೇಡ ಅಂತ ಆಮೇಲೆ ಡಿಸೈಡ್ ಮಾಡಿ ಫೈನಲಿ ಅದನ್ನು ಅಪ್ಡೇಟ್ ಮಾಡ್ತಾರೆ. ಫ್ರೆಂಡ್ಸ್, ಇದಿಷ್ಟು ಏನು ಬೀಟಾ ವರ್ಷನ್ ಅಂದರೆ ಮತ್ತು ವಾಟ್ಸಪ್ ಬೀಟಾ ವರ್ಷನ್ ಅಂದರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಕೆಳಗಡೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ರೆಡ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವೀಡಿಯೋಸು ನಿಮಗೆ ಇಮೇಲ್ ಬರೋ ಥರ ಮಾಡ್ಕೊಳ್ಳಿ. ಏನೇ ಸಲಹೆ ಸೂಚನೆಗಳಿದ್ರು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಯಾವಾಗೂ ರಿಪ್ಲೈ ಮಾಡೋಕ್ಕೆ ರೆಡಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ಪೇಜ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು. ಥ್ಯಾಂಕ್ ಯು.